ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಿಟ್ಟು ನಾದದೆ ಆಲೂ ಪರೋಟ ಯಾವ ರೀತಿ ಮಾಡೋದು ತೋರಿಸುತ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥವಾಗುತ್ತದೆ. ನಾವು ಇಲ್ಲಿ ಹಿಟ್ಟು ನಾದದೆ ಪಲ್ಯ ಮಾಡದೆ ಪರೋಟ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಮೊದಲು ಒಂದು ಪಾತ್ರೆಗೆ 1 ಬೌಲ್ ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ. ಅದಕ್ಕೆ 1.5 ಸ್ಪೂನ್ ಖಾರದ ಪುಡಿ ಹಾಕಿ, ಅರ್ಧ ಸ್ಪೂನ್ ಅರಿಶಿನ ಪುಡಿ, ಖಾರವನ್ನು ನೋಡಿಕೊಂಡು ಹಾಕಿಕೊಳ್ಳಿ. ಅರ್ಧ ಸ್ಪೂನ್ ಅರಿಶಿನ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದರಿಂದ ತುಂಬ ಟೇಸ್ಟಿಯಾಗಿ ಬರುತ್ತದೆ. ಇದಕ್ಕೆ ಮೊದಲೇ ಬೇಯಿಸಿರುವ 2 ಆಲೂಗಡ್ಡೆಯನ್ನು ಹಾಕಿಕೊಂಡು ಮ್ಯಾಶ್ ಮಾಡಿಕೊಳ್ಳಿ. ಕಟ್ ಮಾಡಿರುವ 1 ಕಪ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ, ನಾವು ಯಾವ ಅಳತೆಯಲ್ಲಿ ಗೋಧಿ ಹಿಟ್ಟನ್ನು ತೆಗೆದಿದ್ದೇವೆ ಅದೇ ಅಳತೆಯಲ್ಲಿ 3ರಷ್ಟು ನೀರನ್ನು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಈ ಪರೋಟಕ್ಕೆ ಪಲ್ಯ ಮಾಡೋ ಅವಶ್ಯಕತೆಯೂ ಇರುವುದಿಲ್ಲ, ಹಿಟ್ಟು ನಾದೋ ಅವಶ್ಯಕತೆಯೂ ಇರುವುದಿಲ್ಲ. ತುಂಬ ಸುಲಭವಾಗಿ ಹಾಗೂ ಇನ್ಸ್ಟೆಂಟಾಗಿ ಮಾಡಿಕೊಳ್ಳಬಹುದು. ಮೊದಲೇ ಹಾಲು ಬೇಯಿಸಿಕೊಂಡರೆ ಸಾಕಾಗುತ್ತದೆ. ನೋಡಿ, ಚೆನ್ನಾಗಿ ದೋಸೆ ಹಿಟ್ಟಿನ ಹದಕ್ಕೆ ಬರುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಕ್ಕಳು ಟಿಫಿನ್ನಿಗೂ ಈ ಪರೋಟ ಕೊಡಬಹುದು. ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಇರುತ್ತದೆ. ಗ್ಯಾಸ್ ಮೇಲೆ ಒಂದು ತವನಿಟ್ಟು ಕಾಯಲು ಬಿಡಿ. ತವ ಇಲ್ಲಿ ಚೆನ್ನಾಗಿ ಕಾದಿರಬೇಕು. ಇದಕ್ಕೆ ಕಟ್ ಮಾಡಿರುವ ಉಳ್ಳಾಗಡ್ಡಿಯಿಂದ ಎಣ್ಣೆಯನ್ನು ಹಚ್ಚಿಕೊಳ್ಳಿ. ಎಣ್ಣೆ ಹಚ್ಚಿದ ನಂತರ ಸ್ವಲ್ಪ ನೀರನ್ನು ಚಿಮರಿಸಿ ಹಂಚು ಚೆನ್ನಾಗಿ ಕಾದ ನಂತರ ಇದಕ್ಕೆ 1 ಕಪ್ ಪರೋಟ ಬ್ಯಾಟರನ್ನು ಹಾಕಿಕೊಳ್ಳಿ. ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ತಯಾರಿಸಿಕೊಳ್ಳಿ. ಸ್ವಲ್ಪ ದಪ್ಪ ಇದ್ದರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮುಚ್ಚಳ ಮುಚ್ಚಿ 1 ನಿಮಿಷ ಬೇಯಿಸಿಕೊಳ್ಳಿ. 1 ನಿಮಿಷ ಬೇಯಿಸಿಕೊಂಡರೆ ಈ ಪರೋಟ ರೆಡಿಯಾಗುತ್ತದೆ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದೇ ರೀತಿ ನೀವು ಮಾಡಿಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತದೆ. ಮಕ್ಕಳು ತುಂಬ ಇಷ್ಟಪಡುತ್ತಾರೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸಲ ನೀವು ಮಾಡಿಕೊಳ್ಳಿ. ನಾ ಹೇಳಿರುವ ರೀತಿಯಲ್ಲಿ ಒಂದು ಸಲ ನೀವು ಮಾಡಿಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತದೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.